ಏನು ನಿನ್ನೆ 7ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ಸುಧಾಕರ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ JDS ಮತ್ತು BJP ಎಲ್ಲ ಮುಖಂಡರುಗಳು ಕೂಡ ಒಂದು ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು. ಏನೇ ಕಾರ್ಯಕ್ರಮ ನಡೀತದೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಕೊಡಬೇಕಾದ ಲೆಟರ್ ಎಲ್ಲೂ ಕೂಡ ಮಧ್ಯ ಕೊಡ್ತೀವಿ ಅಂತ ಲೆಟ್ರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ. ಆದರೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮದ್ಯ ಕೊಡ್ತಕ್ಕಂಥದ್ದು ಇಲ್ಲ. ಬಟ್ ಅವತ್ತೆಲ್ಲ ಸ್ವಲ್ಪ ಅತಾಚುರಿ ಆಯಿತು. ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ. ನಮ್ಮ ತಾಯಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಅತಾಚುರಿ ಮಾಡ್ಕೊಂಡಿದ್ದೀವಿ. ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಹೊರ್ತಾ ಇದ್ದೀನಿ. ಅದರಲ್ಲೂ ಕೂಡ ಮೊನ್ನೆ ಇರತಕ್ಕಂಥ ಘಟನೆಯಲ್ಲಿ ಪಾರ್ಟಿ ಸಿದ್ಧಾಂತಕ್ಕೆ ಬದಲಾಗಿ ನಮ್ಮ ವಿಜೇಂದ್ರನವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು, ನೀವು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ. ನಾನು ಅದನ್ನು ಸಂಪೂರ್ಣ ಒಪ್ತೀನಿ. ನಮ್ಮ ಸಂಸ್ಕೃತಿಲಿ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು. ನಾನು ಕೂಡ ಎಲ್ಲ ಸ್ವಲ್ಪ ಗೆದ್ದಿರ್ತಕ್ಕಂಥ ಹುಮ್ಮಸ್ಸಲ್ಲಿ ಸ್ವಲ್ಪ ಹತಾಶುರಿ ಆಗಿರ್ತಕ್ಕಂಥದ್ದು ಸತ್ಯ. ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಮೇಲೆಲ್ಲೂ ಕೂಡ ಲೈಸೆನ್ಸ್ ಇರಲಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು. ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತಂದಾಗ ಮಾತ್ರ ಪರ್ಮಿಷನ್ ತಗೊಂಡಿದ್ದು, ಬಿಟ್ಟರೆ ಏನು ಹತಾಚುರ್ಯ ಅಲ್ಲಂಥ ಘಟನೆ ನಡೆದರೂ ಕೂಡ ಯಾರೊಬ್ಬರಿಗೂ ಕೂಡ ಏನು ಹತಾಚುರ್ಯ ಆಗಿದೆ. ಕಾರ್ಯಕ್ರಮ ಯಶಸ್ವಿ ಆಯಿತು. ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶದ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಆಗಬಾರ್ದು. ಆದ ಕಾರಣ ನಾವು ನಿನ್ನ 6 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷದಿಂದ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡಿ ನಿನ್ನೆ ವಿಜೇಂದ್ರರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪರು ನನ್ನ ಆದೇಶ ಮಾಡಿದ್ರೆ ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೇ ತೀರ್ಮಾನ ತಂದರೂ ಕೂಡ ದೇಶದ ಹಿತ ರಾಜ್ಯದ ಹಿತ ತಗೊಂಡವ್ರೆ. ನಮ್ಮ ಪಾರ್ಟಿಗೆ ಮುಜುಗರ ಆಗಬಾರ್ದು ಅಂತೇಳಿ ನನ್ನ ತಲೆದಂಡ ಮಾಡವ್ರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಜಾರಿಲ್ಲ. ಪಾರ್ಟಿನೇ ಇದ್ದು ಪಾರ್ಟಿ ಏನು ಜವಾಬ್ದಾರಿ ಕೊಡಲಿಲ್ಲ ಅಂದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಈ ತಾಲೂಕಲ್ಲಿ ಮುಂದುವರಿತೀನಿ. ಅಲ್ಲಾಗಿರ್ತಕ್ಕಂಥ ಜವಾಬ್ದಾರಿಗೆ ನಾನು ಕೊಟ್ಟಿರ್ತಕ್ಕಂಥ ದಂಡನ ಅವ್ರು ಹಾಕಿದ ನನ್ನ ತಲೆದಂಡ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೇ ಭಿನ್ನಾಭಿಪ್ರಾಯದಲ್ಲೇ ಪಾರ್ಟಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ. ಆದ ಕಾರಣ ಇದೆಲ್ಲ ಸರಿ ತಪ್ಪು ಅಂತಕ್ಕಂಥ ಜನಗಳೇ ನೋಡೋರೆ. ನಾವೇನು ಮಾಡಬಾರ್ದೇನು ಮಾಡಿರಲಿಲ್ಲ. ಅಲ್ಲಿ ಏನು ಸಿದ್ದರಾಮಯ್ಯನಿಂದ ಹಿಡಿದು DK ಶಿವಕುಮಾರ್ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ನಾನೊಂದು ಕೇಳಲಿಕ್ಕೆ ಬಯಸ್ತೀನಿ, ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಸುಮಾರು MSCLಗಳಿಗೆ ಬೀದಿಲಿ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಕುಲ್ಗೇಟ್ ಸರ್ಕಾರ ಐತೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕುಡಿಯೋಕೆ ಒಂದು ಕಡೆ ಪರ್ಮಿಷನ್ ಕೊಡ್ತೀರಿ, ನಿಮ್ಮ ಅಧಿಕಾರಿಗಳೇ ಮೊನ್ನೆ ಪರ್ಮಿಷನ್ ಕೊಟ್ಟವರಲ್ಲಿ ನಿಮ್ಮ ಅಧಿಕಾರಿಗಳೇ ಪರ್ಮಿಷನ್ ಕೊಟ್ಟು ಆ ಜಾಗದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಕುಡಿಯೋಕೆ ಎಣ್ಣೆ ಕೊಟ್ಟರು ಅಂತಂದರೆ ಅಲ್ಲಿ ಏನು ಆಗಬಾರ್ದೇನಾಗಿರಲಿಲ್ಲ. ಎಲ್ಲರೂ ಕೂಡ ಟ್ವೀಟ್ ಮಾಡ್ತೀರಿ, ಗಲಾಟೆ ಮಾಡ್ತೀರಿ. ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಇದು ರಾಜ್ಯದಲ್ಲಿ ನನಗೆ ಸುದ್ದಿ ಆಗಲಿ. ಇವತ್ತಿಂದ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಎಣ್ಣೆ ಅಂತಕ್ಕಂಥ ಸಿಗದೆ ಬೇಡ, ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕೊಂತೀನಿ. ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ದೇ ಐತಿ. ಇವತ್ತು ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅನೌನ್ಸನ್ನ ರಾಜ್ಯ ಸರ್ಕಾರ ಮಾಡಲಿ. ಯಾರು ಮಾಡಬಾರ್ದು ಮಾಡಿದ್ದ ನಾವಲ್ಲಿ ಜನಗಳು ಖುಷಿಲಿದ್ದಂಥವ್ರಿಗೆ ಕರ್ಕೊಂಬಂದು ಏನಾದ್ರು ಊಟಕ್ಕೆ ಹಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನ ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಎಲ್ಲೋ ಕಲೋರ್ ಆಗೋ ರೀತಿಯಲ್ಲಿ ದೊಡ್ಡ ಭಾಷಣ ಬಿಗಿತಾ ಇದ್ದೀರಿ. ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾವಿಸ್ತಲ್ಲಿ ಇದೇ MLA ಆಮೇಲೆ MLC ರಾಮನಗರ MLA ಬಂದು ಏನು ನಗಲಾಂಚ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ. ಈ ಸದ್ಯದ ಪರಿಸ್ಥಿತಿ ನಾನು ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ. ನನಗೇನು ಬೇಜಾರಿಲ್ಲ. ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದಕ್ಕೆ ನನ್ನ ಆಘಾತ ಆಗಂಥ ವಿಚಾರಗಳೇನಿಲ್ಲ. ನನ್ನ ಜನ, ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು, ನನ್ನ ಗುರಿಯರು ನನಗೆ ಒಳ್ಳೆಯದಲ್ಲಿ ಅಂತ ನನ್ನಿಂದ ಏನು ಕಮ್ಮಿ ಮಾಡೋರು ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ. ಆದ ಕಾರಣ ಮತ್ತೊಮ್ಮೆ ಹೇಳ್ತೀನಿ, ನನ್ನಿಂದನೇ ಸೃಷ್ಟಿಯಾಗಲಿ. ನೀವು ಅಕಸ್ಮಾತ್ ಏನಾದ್ರು ಕೂಡ ಇದು ನಿಂಗೆ ದೊಡ್ಡದು ಮಾಡ್ಕೊಂಡ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆ ಎಲ್ಲರೂ ಕೂಡ ನಾನೇ ದಣಿ ಕೂತ್ಕೊಂತೀನಿ, ಅವಮಾನ ಉಪವಾಸ ಕೂತ್ಕೊಂತೀನಿ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೇ ಬರಬಾರ್ದು, ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ. ನಮ್ದೇನು ಅಭ್ಯಂತರ ಇಲ್ಲ. ಒಂದು ಕಡೆ ನೀವು ನಿಮ್ಮ ಭಾರತ ತಗೊಂಡೋಗಿ ಕುಡಿದ್ರು ಅನ್ಬೋದು. ನಾವು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ದೊಡ್ಡದು ಮಾಡ್ತಾವ್ರು ಕಾಂಗ್ರೆಸ್ ಸರ್ಕಾರ. ಇದನ್ನ ಏನು ದೊಡ್ಡದು ಸಿದ್ದರಾಮಯ್ಯನೂ ಕೂಡ ಉತ್ತರ ಕೊಟ್ಟರು, DK ಶಿವಕುಮಾರ್ ಕೊಡ್ತಾರೆ, ಸುಧಾಕರ್ ಅವರು ತೊಂದರೆ ಕೊಡ್ತೀವಿ. ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಈ ವಿಚಾರವಾಗಿ ನಮ್ಮದು ಕೂಡ ಅವತ್ತು ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ. ಅದಕ್ಕೋಸ್ಕರ ಇಂಥ ದೊಡ್ಡ ತಂಡ ತಂದಿರೋದ್ರಿಂದ ನಮ್ಮ ಕಾರ್ಯಕರ್ತರು ಯಾರು ಕೂಡ ಹತಾಶ ಆಗೋದು ಬೇಡ. ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ. ಅಧಿಕಾರ ಇರಲಿ ಇಲ್ಲದಿರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ ಜಗದೀಶ್ ಚೌಧರಿ ನಿಮ್ಮೆಲ್ಲರೂ ಕೂಡ ಜೊತೆಲಿ ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಕಾರಣ ಮುಂದಿನ ದಿನಗಳಲ್ಲಿ ಇಂಥ ಹತಾಶಗಳಿಗೆ ಅವಕಾಶ ಮಾಡಿಕೊಡೋದಲ್ಲೇ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಬಹಳ ಪ್ರತಿಫಲದಿಂದ ನೀವೆಲ್ಲರೂ ಕೂಡ ಶ್ರಮ ಹಾಕಿದಿರಿ. ನೀವೆಲ್ಲರೂ ಬಂದ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರಿ.
ನನ್ನೇನು ಹತಾಶೂರ್ಯ ಬಹುಶಃ 4 ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಹತಾಶೂರ್ಯ ನಡೆದಿಲ್ಲ. ಕೇವಲ 4 ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ನಾನು ವಜಾ ಮಾಡಿರ್ತಕ್ಕಂಥದ್ದು ಇತಿಹಾಸ ಇರಬೇಕೇನೋ. ಪರವಾಗಿಲ್ಲ, ಪಾರ್ಟಿ ಮುಜುಗರ ಆಗಬಾರ್ದು, ಪಾರ್ಟಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷ ತಗೊಳ್ತಕ್ಕಂಥ ತೀರ್ಮಾನ ನಾನು ಕೂಡ ಬದ್ದೇ ಇರ್ತೀನಿ, ಏನು ತೊಂದರೆ ಇಲ್ಲ. ಆದ ಕಾರಣ ಏನು 7ನೇ ತಾರೀಕು ಏನೋ ಅಗಾಧವಾದ ಸುದ್ದಿ ನಡೆದು ಅದೊಂದು ಸಿಕ್ಕಾಪಟ್ಟೆ ತೊಂದರೆ ಆಗಿರ್ತಕ್ಕಂಥ ಬಿಂಬಿಸಿರ್ತಕ್ಕಂಥ ಮಾಧ್ಯಮದಲ್ಲೂ ಕೂಡ ಕೆಲವು ವಿಚಾರಗಳನ್ನ ನಾನು ನೋಡಿದೆ. ಸಂತೋಷ ಆಗಲಿ. ಇಲ್ಲಿ ಪರ ವಿರೋಧ ಅಂತಕ್ಕಂಥ ರಾಜಕಾರಣದಲ್ಲಿ ಇದ್ದೇ ಇರ್ತದೆ, ಏನು ಕೂಡ ಬೇಜಾರಿಲ್ಲ. ಎಲ್ಲರಿಗೂ ಕೂಡ ಸಮಯ ಸಂದರ್ಭ ಅಂತಕ್ಕಂಥದ್ದು ಬಂದಾಗ ಆ ಭಗವಂತ ಕಾಲನೇ ಉತ್ತರ ಕೊಡ್ತಾನೆ. ನಾನು ಸದಾ ನಿಮ್ಮ ಜೊತೆಲಿರ್ತೀನಿ. ನಾನು ಇಷ್ಟೇ ಕೇಳೋದು, ನನ್ನ ಮೇಲೆ ನಾನು ಇಡೀ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ, ನೀವೆಲ್ಲರೂ ಕೂಡ ನೋಡಿದ್ದೀರಿ ಅವತ್ತೇನು ಕಾರ್ಯಕ್ರಮದಲ್ಲಿ ಆಗಬಾರ್ದೇನಾಗಿರೋ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಸರ್ವೇ ಸಾಮಾನ್ಯದ ಒಂದು ಕಾರ್ಯಕ್ರಮ. ಅಲ್ಲೇನು ಮಾಡಲಿಲ್ಲ, ಏನು ಬೇರೆ ರೀತಿಯಾದ ನಾವು ಕಳಬಟ್ಟಿ ಸರಾಯಿ ಕೊಡಿಸ್ಲಿಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಮೇಲೆ ನಾವು ಕೊಟ್ಟಿದ್ದೀವಿ. ಅದು ಸಂಪೂರ್ಣವಾದ ಜವಾಬ್ದಾರಿನ ನಾನೇ ತಗೊಂತೀನಿ. ಇದಕ್ಕೆ ಮುಂದುವರ್ಸೋದು ಬೇಡ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಇದು ಮಾಡ್ತಾರೆ, ಅದಕ್ಕೆಲ್ಲ ಬಹುಶಃ ಇದು ಉತ್ತರ ಸಿಗ್ತದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ರಾಜ್ಯ ಸರ್ಕಾರ ಬಂದಮೇಲೆ ಕಾಂಗ್ರೆಸ್ ರಾಜ್ಯದಲ್ಲಿ ದೇಶ ಒಂದು ಕಾಲ ವರ್ಷಕ್ಕೆ 500ರಿಂದ 1,500ರಿಂದ 2,000 MSLಗೆ ನಮ್ಮ ಹಾಸ್ಪಿಟಲ್ ಬರೀ 6-7 ಬಾರಿ ಇದ್ದ ಮೊದಲು ನಮ್ಮ ತಾಲೂಕಲ್ಲಿ ಇವತ್ತೊಂದು 25 ಬಾರಿ ಜಾಸ್ತಿ ಪರ್ಮಿಷನ್ ಕೊಟ್ಟವ್ರಿ.